ಫೈನಲಿ ಐಪಿಎಲ್ ಸೀಸನ್ 17 ಚಾಂಪಿಯನ್ ಪಟ್ಟ ಕೆಕೆಆರ್ ಪಾಲಾಗಿದೆ. ಟೂರ್ನಿಯ ಸೆಕೆಂಡ್ ಹಾಫ್ನಿಂದಲೂ ಟೇಬಲ್ ಟಾಪರ್ ಆಗಿದ್ದ ಕೆಕೆಆರ್ ಕೊನೆಗೂ ಟ್ರೋಫಿಗೆ ಮುತ್ತಿಕ್ಕಿದೆ. ಮೂರನೇ ಬಾರಿ ಐಪಿಎಲ್ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಆದರೆ ಟೂರ್ನಿಯುದ್ದಕ್ಕೂ ಸಾಲಿಡ್ ಪರ್ಫಾರ್ಮೆನ್ಸ್ ನೀಡಿ ಫೈನಲ್ಗೆ ರಾಯಲ್ ಎಂಟ್ರಿ ಕೊಟ್ಟಿದ್ದ ಹೈದರಾಬಾದ್ ತಂಡ ಮಾತ್ರ ತನ್ನ ಎಡವಟ್ಟಿನಿಂದಲೇ ಕಪ್ ಗೆಲ್ಲೋ ಅವಕಾಶವನ್ನ ಮಿಸ್ ಮಾಡಿಕೊಳ್ತು. ಅಷ್ಟಕ್ಕೂ ಎಸ್ಆರ್ಎಚ್ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಮಾಡಿದ ಮಿಸ್ಟೇಕ್ಸ್ ಏನು? ಶ್ರೇಯಸ್ ಅಯ್ಯರ್ ನೇತೃತ್ವದ ಕೆಕೆಆರ್ಗೆ ಪ್ಲಸ್ ಆಗಿದ್ದೇನು? ಪ್ರಶಸ್ತಿ ಮೊತ್ತ ಎಷ್ಟು? ಯಾರಿಗೆಲ್ಲ ಪ್ರಶಸ್ತಿಗಳು ಸಿಕ್ಕಿದೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಳೆದ 2 ತಿಂಗಳಿಂದ ಕ್ರಿಕೆಟ್ ಪ್ರೇಮಿಗಳಿಗೆ ಭರ್ಜರಿ ಮನರಂಜನೆ ನೀಡಿದ್ದ ಐಪಿಎಲ್ ಹಬ್ಬಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಭಾನುವಾರ ಚೆನ್ನೈನ ಚಪಾಕ್ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ ಮ್ಯಾಚ್ನಲ್ಲಿ ಹೈದರಾಬಾದ್ ತಂಡವನ್ನ ಮಣಿಸಿ ಕೋಲ್ಕತಾ ಐಪಿಎಲ್ ಕಪ್ನ ಎತ್ತಿ ಹಿಡಿದಿದೆ. ಟಾಸ್ ಗೆದ್ರೂ ಸಹ ಹೈದರಾಬಾದ್ ತಂಡ ಫಸ್ಟ್ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಬಹುಶಃ ಪ್ಯಾಟ್ ಕಮಿನ್ಸ್ ಟಾಸ್ ಗೆದ್ದು ತೆಗೆದುಕೊಂಡ ನಿರ್ಧಾರವೇ ತಂಡದ ಗೆಲುವಿಗೆ ಮುಳುವಾಗಿ ಬಿಡ್ತು. ಚಪಾಕ್ ಅಂಗಳದಲ್ಲಿ ಇದರ ಅಡ್ವಾಂಟೇಜ್ ತೆಗೆದುಕೊಂಡು ಆರ್ಭಟಿಸಿದ ಕೆಕೆಆರ್ ಗೆಲುವಿನ ನಗಾರಿ ಬಾರಿಸಿತು. ನೀರು ಕುಡಿದಷ್ಟೇ ಸಲೀಸಾಗಿ ಚಾಂಪಿಯನ್ ಪಟ್ಟಕ್ಕೇರಿತು. ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಹೈದರಾಬಾದ್ ಆಟಗಾರರು ಭರ್ಜರಿ ಬ್ಯಾಟಿಂಗ್ ಮಾಡ್ತಾರೆ ಅಂತ ಪ್ಯಾಟ್ ಕಮಿನ್ಸ್ ಲೆಕ್ಕಾಚಾರ ಆಗಿತ್ತು. ಯಾಕಂದ್ರೆ ಈ ಟೂರ್ನಿಯಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ಹೈದರಾಬಾದ್ ಪ್ಲೇಯರ್ಸ್ ರನ್ ಮಳೆಯನ್ನೇ ಹರಿಸಿದ್ರು. ಸೊ ಈ ಮ್ಯಾಚ್ ನಲ್ಲೂ ಅದೇ ಪ್ಲಾನ್ ಆಗಿತ್ತು. ಬಟ್ ಪಂದ್ಯದ ಆರಂಭದಲ್ಲಿ ಗೇಮ್ ಪ್ಲಾನ್ ಉಲ್ಟಾ ಹೊಡಿತು. ಮೊದಲ ಓವರ್ನಲ್ಲೇ ಮಿಚೆಲ್ ಸ್ಟಾರ್ಕ್ ಶಾಕ್ ಕೊಟ್ರು. 5 ಬಾಲ್ಗೆ 2 ರನ್ ಬಾರಿಸಿದ ಅಭಿಷೇಕ್ ಶರ್ಮಾ ಸ್ಟಾರ್ಕ್ ಎಸೆತಕ್ಕೆ ಕ್ಲೀನ್ ಬೋಲ್ಡ್ ಆದ್ರು. ಇನ್ನು 2ನೇ ಓವರ್ನಲ್ಲಿ ವೈಭವ್ ಅರೋರಾ ಟ್ರಾವಿಸ್ ಹೆಡ್ಗೆ ಪೆವಿಲಿಯನ್ ದಾರಿ ತೋರಿಸಿದ್ರು. ಮೊದಲ 2 ಓವರ್ನಲ್ಲಿ 2 ವಿಕೆಟ್ ಕಳೆದುಕೊಂಡ ಸನ್ ರೈಸರ್ಸ್ ಹೈದರಾಬಾದ್ ಆಟಗಾರರಿಗೆ ಮಿಚೆಲ್ ಸ್ಟಾರ್ಕ್ ಅವಕಾಶವನ್ನೇ ನೀಡಲಿಲ್ಲ. ನಿಧಾನಕ್ಕೆ ಕ್ರೀಸ್ ಕಚ್ಚಿ ನಿಲ್ಲೋ ಯತ್ನದಲ್ಲಿದ್ದ ರಾಹುಲ್ ತ್ರಿಪಾಠಿಯನ್ನ ಮತ್ತೆ ಕೆಡ್ಡಾಗಿ ಕೆಡವಿದ್ರು. ಬಳಿಕ ಕಣಕ್ಕಿಳಿದ ಬರ್ತ್ಡೇ ಬಾಯ್ ನಿತೀಶ್ ರೆಡ್ಡಿ 13 ರನ್ ಗಳಿಸಿ ಆಟ ಅಂತ್ಯಗೊಳಿಸಿದ್ರು. ಹೀಗೆ ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಬೌಲರ್ಗಳ ಅಬ್ಬರದ ಮುಂದೆ ಹೈದರಾಬಾದ್ ಬ್ಯಾಟರ್ಸ್ ಪೆವಿಲಿಯನ್ ಪರೇಡ್ ನಡೆಸಿದ್ರು. ಸೌತ್ ಆಫ್ರಿಕನ್ ಸ್ಟಾರ್ಗಳಾದ ಏಡನ್ ಮಾರ್ಕ್ರಮ್ ಮತ್ತೆ ಹೆನ್ರಿಚ್ ಕ್ಲಾಸೆನ್ ಎಚ್ಚರಿಕೆ ಆಟಕ್ಕೆ ಮುಂದಾಗಿದ್ರು. ಆದರೆ ಬಿಗ್ ಸ್ಕೋರ್ ಕಲೆ ಹಾಕುವಲ್ಲಿ ಎಡವಿದ್ರು. 20 ರನ್ ಗಳಿಸಿದ್ದ ಮಾರ್ಕ್ರಮ್ಗೆ ಆಂಡ್ರೆ ರಸೆಲ್ ಹಾಗೆ 16 ರನ್ ಗಳಿಸಿದ್ದ ಕ್ಲಾಸೆನ್ ಆಟಕ್ಕೆ ಹರ್ಷಿತ್ ರಾಣಾ ಬ್ರೇಕ್ ಹಾಕಿದ್ರು. ಬಳಿಕ ಕಣಕ್ಕಿಳಿದ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ ತಂಡಕ್ಕೆ ನೆರವಾಗಲೇ ಇಲ್ಲ. ನಾಯಕ ಪ್ಯಾಟ್ ಕಮಿನ್ಸ್ ಗಳಿಸಿದ 24 ರನ್ಗಳೇ ತಂಡದ ಪರ ಹೈಯೆಸ್ಟ್ ಸ್ಕೋರ್ ಆಯಿತು. ಹೀಗೆ ಬ್ಯಾಟ್ಸ್ಮನ್ಗಳ ಫ್ಲಾಪ್ ಶೋನಿಂದಾಗಿ ಕೇವಲ 18.3 ಓವರ್ಗಳಲ್ಲಿ ಆಲ್ಔಟ್ ಆದ ಸನ್ ರೈಸರ್ಸ್ ಹೈದರಾಬಾದ್ ಕೇವಲ 113 ರನ್ಗಳನ್ನು ಕಲೆ ಹಾಕಿತು. ಈ ಟಾರ್ಗೆಟ್ ಫಿಕ್ಸ್ ಆದಾಗಲೇ ಇಡೀ ಪಂದ್ಯ ಕೆಕೆಆರ್ ಪಾಲಾಗಿತ್ತು. ಸೆಕೆಂಡ್ ಇನ್ನಿಂಗ್ ಶುರುವಾಗೋ ಮೊದಲೇ ಚಾಂಪಿಯನ್ ಯಾರು ಅನ್ನೋದು ಫೈನಲ್ ಆದಂತೆಯೇ ಆಗಿತ್ತು. ಫಿನಾಲೆ ಮ್ಯಾಚ್. ಟೇಬಲ್ ಟಾಪರ್ ಟೀಮ್ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಸೂಪರ್ ಸ್ಟ್ರಾಂಗ್ ಇರೋ ಕೆಕೆಆರ್ ಇಂಥ ಮ್ಯಾಚ್ನ ಮಿಸ್ ಮಾಡ್ಕೊಳ್ಳಕ್ ಸಾಧ್ಯನೇ ಇಲ್ಲ. 114 ರನ್ಗಳ ಸುಲಭ ಟಾರ್ಗೆಟೇ ಅಲ್ಲ ಅನ್ನೋ ಹಾಗೆ ಕೆಕೆಆರ್ ಚೇಸಿಂಗ್ ಎಳೆದಿತ್ತು. ಆರಂಭಿಕರಾಗಿ ಕಣಕ್ಕಿಳಿದ ಸುನಿಲ್ ನರೈನ್ ಸಿಕ್ಸರ್ ಸಿಡಿಸಿ ಭರ್ಜರಿ ಆರಂಭವನ್ನ ನೀಡಿದ್ರು. ಆದರೆ ಮರು ಎಸೆತದಲ್ಲೇ ಪ್ಯಾಟ್ ಕಮಿನ್ಸ್ ನರೈನ್ ಅವರ ವಿಕೆಟ್ ಅನ್ನ ಕಬಳಿಸಿದ್ರು. ಆದರೆ ಆ ಬಳಿಕ ಜೊತೆಯಾದ ಹೆಮಾನುಲ್ಲಾ ಗುರ್ಬಾಜ್ ಮತ್ತೆ ವೆಂಕಟೇಶ್ ಅಯ್ಯರ್ ಹೈದರಾಬಾದ್ ಬೌಲರ್ಗಳನ್ನ ಬೆಂಡೆತ್ತಿದ್ರು. 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ವೆಂಕಟೇಶ್ ಅಯ್ಯರ್ ಬೌಂಡ್ರಿ ಸಿಕ್ಸರ್ಗಳ ಸುರಿಮಳೆ ಸುರಿಸಿ 24 ಎಸೆತಗಳಲ್ಲೇ ಹಾಫ್ ಸೆಂಚುರಿ ಬಾರಿಸಿದ್ರು. ವೆಂಕಟೇಶ್ ಅಯ್ಯರ್ಗೆ ಸಾಥ್ ಕೊಟ್ಟ ಗುರ್ಬಾಜ್ 39 ರನ್ ಗಳಿಸಿ ಔಟ್ ಆದ್ರು. ಬಳಿಕ ಕಣಕ್ಕಿಳಿದ ಶ್ರೇಯಸ್ ಅಯ್ಯರ್ ಅಜೇಯ 6 ರನ್ ಗಳಿಸಿದ್ರು. ವಿನ್ನಿಂಗ್ ಶಾಟ್ ಬಾರಿಸಿದ ವೆಂಕಟೇಶ್ ಅಯ್ಯರ್ ತಂಡವನ್ನ ಗೆಲುವಿನ ದಡ ಸೇರಿಸಿದ್ರು. 8 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದ ಕೆಕೆಆರ್ 3ನೇ ಬಾರಿ ಐಪಿಎಲ್ ಕಿರೀಟಕ್ಕೆ ಮುತ್ತಿಟ್ಟಿತು. ಇನ್ನು ಹೈದರಾಬಾದ್ ವಿರುದ್ಧ ಭರ್ಜರಿ ಗೆಲುವು ದಾಖಲಿಸಿ 3ನೇ ಬಾರಿಗೆ ಐಪಿಎಲ್ ಪ್ರಶಸ್ತಿ ಗೆದ್ದ ಕೆಕೆಆರ್ ತಂಡ ಟ್ರೋಫಿ ಜೊತೆಗೆ ಭರ್ಜರಿ ಸೆಲೆಬ್ರೇಷನ್ ಕೂಡ ಮಾಡಿತು. ಈ ವೇಳೆ ತಂಡದ ಜೊತೆ ಓನರ್ ಶಾರುಖ್ ಖಾನ್ ಸಹ ಸಂಭ್ರಮಿಸಿದ್ರು. ಹರ್ಷಿತ್ ರಾಣಾ ಅವರ ಸಿಗ್ನೇಚರ್ ಸ್ಟೈಲ್ ಅನ್ನ ಎಲ್ಲರೂ ಕೂಡ ಫ್ಲೈಯಿಂಗ್ ಕಿಸ್ ನೀಡುವ ಮೂಲಕ ಖುಷಿ ಪಟ್ರು. ಚಾಂಪಿಯನ್ಗಳೊಂದಿಗೆ ಪೋಸ್ ನೀಡಲು ಶಾರುಖ್ ಸಹ ಬಂದಾಗ ಕ್ಯಾಮೆರಾಗಳಿಗೆ ಪೋಸ್ ನೀಡ್ತಾ ಇದ್ದಂತೆ ಶಾರುಖ್ ತಂಡದ ಆಟಗಾರರಲ್ಲಿ ರಾಣಾ ರೀತಿಯಲ್ಲಿ ಕ್ಯಾಮೆರಾಗೆ ಕಿಸ್ ಮಾಡಲು ಹೇಳಿದ್ರು. ಆಗ ತಂಡದ ಎಲ್ಲ ಆಟಗಾರರು ಸಹ ಫ್ಲೈಯಿಂಗ್ ಕಿಸ್ ನೀಡಿ ಸೆಲೆಬ್ರೇಟ್ ಮಾಡಿದ್ರು. ಇನ್ನು ಕ್ವಾಲಿಫೈಯರ್ 2 ಮ್ಯಾಚ್ನಲ್ಲಿ ರಾಜಸ್ಥಾನ ವಿರುದ್ಧ ಹೈದರಾಬಾದ್ ಗೆದ್ದು ಫಿನಾಲೆಗೆ ಕಾಲಿಟ್ಟಾಗ ತಂಡದ ಮಾಲೀಕರಾದ ಕಾವ್ಯ ಮಾರನ್ ಕುಣಿದು ಕುಪ್ಪಳಿಸಿದ್ರು. ಆದರೆ ಫಿನಾಲೆಯಲ್ಲಿ ತಮ್ಮ ತಂಡದ
ನೀರಸ ಪ್ರದರ್ಶನ ಮತ್ತು ಸೋಲಿನ ನೋವಲ್ಲಿ ಕಣ್ಣೀರಿಟ್ರು. ಒಂದ್ ಕಡೆ ಮೈದಾನದಲ್ಲಿ ಕೆಕೆಆರ್ ಆಟಗಾರರು ಟ್ರೋಫಿ ಗೆದ್ದು ಸಂಭ್ರಮದಲ್ಲಿ ತೇಲಾಡ್ತಾ ಇದ್ರೆ, ಇತ್ತ ಸ್ಟೇಡಿಯಂ ಗ್ಯಾಲರಿಯಲ್ಲಿ SRH ಓನರ್ ಕಾವ್ಯ ಮಾರನ್ ಕ್ಯಾಮರಾಗೆ ಬೆನ್ನು ತೋರಿಸಿ ಕಣ್ಣೀರಾಕಿದ್ರು. 2 ಕೈಗಳಿಂದ ಕಣ್ಣೀರನ್ನ ಒರೆಸಿಕೊಂಡಿದ್ರು. ಸೀಸನ್ 17 IPL ಟ್ರೋಫಿ ಗೆದ್ದವರಿಗೆ ಭರ್ಜರಿ ಪ್ರಶಸ್ತಿ ಮೊತ್ತವೇ ಸಿಕ್ಕಿದೆ. IPL 2024ರ ಒಟ್ಟು ಬಹುಮಾನದ ಮೊತ್ತ ಬರೋಬ್ಬರಿ 46.5 ಕೋಟಿ ರೂಪಾಯಿ. ಈ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿರುವ ಕೋಲ್ಕತ್ತಾ ತಂಡ ಬರೋಬ್ಬರಿ 20 ಕೋಟಿ ರೂಪಾಯಿ ಬಹುಮಾನದ ಮೊತ್ತವನ್ನು ಪಡೆದಿದೆ. ಹಾಗೆಯೇ ರನ್ನರ್ ಅಪ್ ಆಗಿರುವ ಸನ್ ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಈ ಬಾರಿ 12.5 ಕೋಟಿ ರೂಪಾಯಿ ಸಿಗಲಿದೆ. ಇನ್ನು ವಿಜೇತರು ಮತ್ತು ರನ್ನರ್ ಅಪ್ ಮಾತ್ರವಲ್ಲದೆ ಪ್ಲೇ ಆಫ್ಗೆ ಅರ್ಹತೆ ಪಡೆದ ತಂಡಗಳಿಗೂ ಕೂಡ ಬಹುಮಾನ ನೀಡಲಾಗುತ್ತೆ. ಅಂದ್ರೆ ಈ ವರ್ಷ KKR, SRH, RR ಮತ್ತು RCB ತಂಡಗಳು ಪ್ಲೇ ಆಫ್ ಅನ್ನು ಪ್ರವೇಶ ಮಾಡಿದ್ವು. ಈ ಎಲ್ಲಾ ತಂಡಗಳಿಗೂ ಕೂಡ IPLನ ಬಹುಮಾನದ ಮೊತ್ತ ದೊರಕಲಿದೆ. IPL ಟೂರ್ನಿಯಲ್ಲಿ 3ನೇ ಸ್ಥಾನದಲ್ಲಿರುವ ತಂಡ ಅದು ರಾಜಸ್ಥಾನ್ ರಾಯಲ್ಸ್ಗೆ 7 ಕೋಟಿ ರೂಪಾಯಿ, ಹಾಗೆ 4ನೇ ಸ್ಥಾನದಲ್ಲಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 6.5 ಕೋಟಿ ರೂಪಾಯಿ ದೊರಕಲಿದೆ. ಹಾಗೆ ಹೆಚ್ಚು ರನ್ ಗಳಿಸಿದ ಆಟಗಾರನಿಗೆ ಆರೆಂಜ್ ಕ್ಯಾಪ್, ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ಗೆ ಪರ್ಪಲ್ ಕ್ಯಾಪ್ ನೀಡಲಾಗುತ್ತೆ. ಆರೆಂಜ್ ಮತ್ತು ಪರ್ಪಲ್ ಕ್ಯಾಪ್ ಗೆದ್ದ ಆಟಗಾರರಿಗೆ 10 ಲಕ್ಷ ರೂಪಾಯಿ ಬಹುಮಾನ ಸಿಗಲಿದೆ. ಈ ಬಾರಿ 15 ಪಂದ್ಯಗಳಿಂದ ಬರೋಬ್ಬರಿ ದಾಖಲೆಯ 741 ರನ್ ಸಿಡಿಸಿರುವ ವಿರಾಟ್ ಕೊಹ್ಲಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿದ್ದು, ಪಂಜಾಬ್ ಕಿಂಗ್ಸ್ ಬೌಲರ್ ಹರ್ಷಲ್ ಪಟೇಲ್ 14 ಪಂದ್ಯದಿಂದ 24 ವಿಕೆಟ್ಗಳನ್ನು ಕಬಳಿಸುವ ಮೂಲಕ ಪರ್ಪಲ್ ಕ್ಯಾಪ್ ಅನ್ನ ಗೆದ್ದಿದ್ದಾರೆ. ಇವರಿಬ್ಬರಿಗೂ ಕೂಡ ತಲಾ 10 ಲಕ್ಷ ರೂಪಾಯಿ ಬಹುಮಾನ ಸಿಗಲಿದೆ. ವಿರಾಟ್ ಕೊಹ್ಲಿಗೆ IPLನ 17 ಸೀಸನ್ಗಳಲ್ಲಿ 2ನೇ ಆರೆಂಜ್ ಕ್ಯಾಪ್ ಇದು. 2016ರಲ್ಲಿ ವಿರಾಟ್ ಕೊಹ್ಲಿ 973 ರನ್ಗಳನ್ನ ಸಿಡಿಸಿದ್ರು. ಈವರೆಗೂ ಈ ದಾಖಲೆಯನ್ನ ಮುರಿಯೋಕೆ ಯಾರಿಂದಲೂ ಕೂಡ ಸಾಧ್ಯವಾಗಿಲ್ಲ. ಇನ್ನು 14 ಪಂದ್ಯಗಳಿಂದ 24 ವಿಕೆಟ್ ಪಡೆದ ಹರ್ಷಲ್ ಪಟೇಲ್ಗೆ ಇದು 2ನೇ ಪರ್ಪಲ್ ಕ್ಯಾಪ್ ಆಗಿದೆ. ಈ ಹಿಂದೆ 2021ರಲ್ಲಿ RCBಯಲ್ಲಿದ್ದ ವೇಳೆ 32 ವಿಕೆಟ್ ಅನ್ನ ಪಡೆದು ಮೊದಲ ಪರ್ಪಲ್ ಕ್ಯಾಪ್ ಅನ್ನ ಪಡೆದುಕೊಂಡಿದ್ರು. ಹಾಗೆ ಈ ಋತುವಿನ ಉದಯೋನ್ಮುಖ ಆಟಗಾರನಾಗಿ ಹೈದರಾಬಾದ್ನ ನಿತೀಶ್ ಕುಮಾರ್ ರೆಡ್ಡಿ ಹೊರಹೊಮ್ಮಿದ್ದಾರೆ. ಅಲ್ಟಿಮೇಟ್ ಫ್ಯಾಂಟಸಿ ಪ್ಲೇಯರ್ ಆಫ್ ದಿ ಸೀಸನ್ ಹಾಗೆ ಅತ್ಯಂತ ಮೌಲ್ಯಯುತ ಆಟಗಾರನ ಕಿರೀಟ ಸುನಿಲ್ ನರೈನ್ ಪಾಲಾಗಿದೆ. ಅತಿ ಹೆಚ್ಚು 6ಗಳ ಪ್ರಶಸ್ತಿ ಅಭಿಷೇಕ್ ಶರ್ಮಾ ಪಾಲಾಗಿದ್ರೆ, ಅತಿ ಹೆಚ್ಚು 4ಗಳ ಪ್ರಶಸ್ತಿ ಟ್ರಾವಿಸ್ ಹೆಡ್ ಮುಡಿಗೇರಿದೆ. ಅತ್ಯುತ್ತಮ ಸ್ಟ್ರೈಕ್ ರೇಟ್ ಪ್ರಶಸ್ತಿ ಜೇಕ್ ಫ್ರೇಜರ್ ಪಾಲಾಗಿದ್ದು 10 ಲಕ್ಷದ ಜೊತೆಗೆ ಟಾಟಾ ಪಂಚ್ EV ಕಾರ್ ಕೂಡ ಪ್ರಶಸ್ತಿಯಾಗಿ ದೊರಕಲಿದೆ. ಕ್ಯಾಚ್ ಆಫ್ ದಿ ಸೀಸನ್ ರಮಣದೀಪ್ ಸಿಂಗ್ ಪಾಲಾಗಿದೆ. ಇವರಿಗೂ ಕೂಡ 10 ಲಕ್ಷ ರೂಪಾಯಿ ಲಭಿಸಲಿದೆ. ಇನ್ನು ಫೇರ್ ಪ್ಲೇ ಪ್ರಶಸ್ತಿ ಸನ್ ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಸಿಕ್ಕಿದೆ. ಪಿಚ್ ಮತ್ತು ಗ್ರೌಂಡ್ ಅವಾರ್ಡ್ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದ ಪಾಲಾಗಿದ್ದು 50 ಲಕ್ಷ ರೂಪಾಯಿ ಬಹುಮಾನದ ಮೊತ್ತ ದೊರಕಿದೆ. ಒಟ್ಟಾರೆ 2 ತಿಂಗಳಿಂದ ಕ್ರಿಕೆಟ್ ಅಭಿಮಾನಿಗಳನ್ನ ರಂಜಿಸಿದ್ದ ರಂಗು ರಂಗಿನ IPL ಮುಕ್ತಾಯಗೊಂಡಿದೆ. ಕೋಲ್ಕತ್ತಾ ಚಾಂಪಿಯನ್ ಆಗಿ ಟ್ರೋಫಿಗೆ ಮುತ್ತಿಕ್ಕಿದೆ. ಇದೀಗ IPLಗೆ ಗುಡ್ ಬೈ ಹೇಳಿರೋ ಅಭಿಮಾನಿಗಳ ಚಿತ್ತ T20 ವಿಶ್ವಕಪ್ನತ್ತ ನೆಟ್ಟಿದೆ. KKR ಮತ್ತು SRH ತಂಡಗಳ ನಡುವಿನ ಫಿನಾಲೆ ಪಂದ್ಯ ಹೇಗಿತ್ತು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.